ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಕುಂಭರಾಶಿಯವರಿಗೆ ಸಮಸ್ಯೆಗಳು ಅನ್ನುವಂಥದ್ದು ಸರಮಾಲೆಯ ರೀತಿಯಲ್ಲಿದೆ. ಕೌಟುಂಬಿಕ ಕಲಹದಲ್ಲಿ ಒಂದು ರೀತಿಯಾದಂಥ ಕೆಲಸ ಮಾಡುವಂಥ ಜಾಗದಲ್ಲಿ ಮತ್ತೊಂದು ವಾತಾವರಣಗಳು ಸೃಷ್ಟಿಯಾಗಿ ಮನೆಯಲ್ಲಿ ಆಗುವಂಥ ಸಮಸ್ಯೆಗಳಿಗೆ ತಲೆ ಕೊಡೋದು, ಹೊರಗಡೆ ಕೆಲಸ ಮಾಡುವಂಥ ಜಾಗದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ನಾವು ತಲೆ ಕೊಡೋದಾ ಎಂದು ಕುಂಭರಾಶಿಗೆ ಯೋಚನೆ ಆಗಿದೆ. ಗುರುವಿನ ಯೋಗ ಫಲವೂ ಇದೆ, ರಾಹುವಿನ ಅದೃಷ್ಟದ ಫಲವೂ ಇದೆ. ಜೊತೆಯಲ್ಲಿ ಬುಧ ಆದಿತ್ಯದ ಯೋಗ ಫಲವು ನಿಮಗೆ ಈಗ ಆರಂಭವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿಯಾದಂಥ ಶುಭ ಫಲಗಳೇ ದೊರೆಯಲಿದೆ. ಇದು ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ಆಗುವಂಥ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ನೋಡಿ ಒಂದು ರೀತಿಯಾದಂಥ ಕಷ್ಟದಲ್ಲಿಯೇ ಕೈ ತೊಳೆಯುತ್ತಿರುವಂತಹ ರಾಶಿ, ಕಷ್ಟದಲ್ಲೇ ಮುಳುಗಿರುವ ರಾಶಿ ಅಂದರೆ ಈ ಕುಂಭರಾಶಿ. ಸಮಸ್ಯೆಗಳಿಂದ ಬಿಡುಗಡೆಗೆ ಹಾತೊರೆಯುತ್ತಿರುವ ರಾಶಿ ಕುಂಭರಾಶಿ. ಕಷ್ಟಗಳೆಲ್ಲವೂ ಸಹ ಕರಗಿ ಸುಖದ ಹಾದಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನೋಡುವಂತಹ ರಾಶಿ ಕುಂಭರಾಶಿ. ಸಮಸ್ಯೆಗಳು ಅನ್ನುವಂಥದ್ದು ಸರಮಾಲೆಯ ರೀತಿಯಲ್ಲಿದೆ. ಕೌಟುಂಬಿಕ ಕಲಹದಲ್ಲಿ ಒಂದು ರೀತಿಯಾದಂತಹ ವಾತಾವರಣಗಳು ಸೃಷ್ಟಿಯಾದರೆ ಹೊರ ಪ್ರಪಂಚದಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಮತ್ತೊಂದು ವಾತಾವರಣಗಳು ಸೃಷ್ಟಿಯಾಗುತ್ತೆ. ಮನೆಯಲ್ಲಿ ಆಗುವಂಥ ಸಮಸ್ಯೆಗಳಿಗೆ ತಲೆ ಕೊಡೋದಾ, ಹೊರಗಡೆ ಕೆಲಸ ಮಾಡುವಂಥ ಜಾಗದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ನಾನು ತಲೆ ಕೊಡೋದಾ, ಹೊರ ಪ್ರಪಂಚದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿಗೆ ನಾನು ತಲೆ ಕೊಡೋದ, ಈ ರೀತಿಯಲ್ಲಿ ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣಗಳು ಕುಂಭರಾಶಿಗೆ ಸೃಷ್ಟಿಯಾಯಿತು. ಕೈ ಹಾಕಿದ ಕೆಲಸವೆಲ್ಲವೂ ನಷ್ಟವೇ, ಪ್ರಯತ್ನಿಸಿದ ಕೆಲಸವೆಲ್ಲವೂ ತೊಂದರೆ ತಾಪತ್ರಯಗಳಿಂದಲೇ ಕೂಡಿದಂತಹ ದಿನಗಳು. ಈ ಸಾತಿ ಇದ್ದಂತಹ ಕುಂಭರಾಶಿ ಎಲ್ಲ ಕಷ್ಟಗಳನ್ನು ನೀಗಿ ಎಲ್ಲ ಕಷ್ಟವನ್ನು ಅನುಭವಿಸಿ ಸುಖದ ಹಾದಿಗೆ, ಸುಖದ ಮಾರ್ಗಕ್ಕೆ ಈಗ ತಿರುಗುವಂಥದ್ದು. ಕುಂಭರಾಶಿ ಇನ್ನು ಕೇವಲ ದಿನಗಳು ಮಾತ್ರ, ಅಂದರೆ ಕೆಲವೇ ದಿನಗಳು ಕೆಲವೇ ದಿನಗಳಲ್ಲಿ ನೀವು ಬೆರಳೆಣಿಕೆಯ ದಿನಗಳು ಮಾತ್ರ ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳು. ಅನಂತರದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗಿ ಸುಖದ ಈ ಕುಂಭರಾಶಿಗೆ ನೋಡಿ ದ್ವಾದಶದಲ್ಲಿರುವಂತಹ ಜನ್ಮದಲ್ಲಿರುವಂತಹ ರಾಹು ಒಂದು ರೀತಿಯಾದಂಥ ನಿಮ್ಮನ್ನು ಕಷ್ಟಕ್ಕೆ ನೇರವಾದಂತಹ ಗ್ರಹ. ಅದು ಎಷ್ಟೋ ಕಷ್ಟಗಳಿದ್ದಾಗ, ಎಷ್ಟೋ ಸಮಸ್ಯೆಗಳಿದ್ದಾಗ ನಿಮ್ಮ ಸ್ನೇಹಿತರೋ, ನಿಮ್ಮ ಮಡದಿಯೋ ಅಥವಾ ನಿಮ್ಮ ಪತಿಯೋ ಯಾರೋ ಬಂದು ನಿಮಗೆ ಒಂದು ರೀತಿಯಾದಂಥ ಧೈರ್ಯದ ಮಾತುಗಳನ್ನು ಆಡಿದಂಥವರು ರಾಹುವಿನ ಯೋಗ ಫಲದಿಂದ ಈ ಕುಂಭರಾಶಿಗೆ ಸಿಗುತ್ತೆ. ಕುಂಭರಾಶಿಗೆ ಮಿತ್ರರಿಂದ ಸಹಕಾರ, ಸಹಯೋಗ, ಮಡದಿ ಮಕ್ಕಳಿಂದ ಸಹಕಾರ, ಸಹಯೋಗದ ವಾತಾವರಣಗಳು ರಾಹುವಿನ ಯೋಗ ಫಲದಲ್ಲಿ ಬಂದರೆ ನಿಮಗೆ 7.7 ಇರುವಂಥ ಶನಿ ಗ್ರಹ ಬಿಡುಗಡೆಯ ಬದಲಾವಣೆಗಳನ್ನು ಈಗಲಿಂದ ನಿಮಗೆ ಕೊಡ್ತಾ ಇದ್ದಾರೆ. ಒಂದು ರೀತಿ ಕಷ್ಟಗಳಿಂದ ದೂರವಾಗುವಂಥ ವಾತಾವರಣಗಳು ನಿಮಗೆ ಈಗಲೇ ಸಿಗ್ತಾ ಇದೆ. ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಸಹ ಅವಹೇಳನವನ್ನು ಅನುಭವಿಸಿದಂತಹ ಕಷ್ಟವನ್ನು ಅನುಭವಿಸಿದಂತಹ ಸಮಸ್ಯೆಗಳನ್ನು, ಗೊಂದಲಗಳನ್ನು, ಅವಮಾನಗಳನ್ನು ಅನುಭವಿಸಿದಂತಹ ನೀವು ಈಗ ಸ್ವಲ್ಪ ಬದಲಾವಣೆಗಳ ದಿನಗಳನ್ನು ನೋಡ್ತಾ ಇದ್ದೀರಿ. ಒಂದು ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬೇರೆಯವರು ನಿಮಗೆ ನೆರವಾಗುವಂಥದ್ದು, ಮೇಲಿನ ಅಧಿಕಾರಿಗಳಿಂದ ಒಂದು ರೀತಿಯ ಪ್ರಶಂಸೆ ಕಾಣುತ್ತಿರುವಂಥದ್ದು ಒಂದು ರೀತಿಯ ನಿಮಗೆ ಅನಿಸ್ತಾ ಇದೆ. ಒಂದು ಕೆಟ್ಟ ದಿನಗಳೆಲ್ಲ ಹೋಗಿ ಈಗ ಒಳ್ಳೆ ದಿನಗಳು, ಈ ಬದಲಾವಣೆಗಳು ಆಗ್ತಿದೆ ಅನ್ನುವಂಥ ಭಾಸವನ್ನು ಕೊಡುತ್ತೆ. ಖಂಡಿತವಾಗಿ ಈ ಕುಂಭರಾಶಿಯವರಿಗೆ ಗುರುವಿನ ಯೋಗ ಫಲವೂ ಇದೆ, ರಾಹುವಿನ ಅದೃಷ್ಟದ ಫಲವೂ ಇದೆ. ಜೊತೆಯಲ್ಲಿ ಬುಧಾದಿತ್ಯದ ಯೋಗ ಫಲವೂ ನಿಮಗೆ ಈಗ ಆರಂಭವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿಯಾದಂತಹ ಯೋಗ ಫಲವು, ರಾಹುವಿನ ಅದೃಷ್ಟದ ಫಲವೂ ಇದೆ. ಒಂದು ಮಿಶ್ರ ಫಲವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಒಂದು ರೀತಿಯಾದಂಥ ಗೊಂದಲವನ್ನು ಅದು ಸೃಷ್ಟಿ ಮಾಡುತ್ತೆ. ಏನು ಪ್ರಯತ್ನ ಪಟ್ಟರು ಒಂದು ಸಲ ಆಗುತ್ತೆ ಅಂತಾರೆ, ಒಂದು ಸಲ ಆಗಲ್ಲ ಅಂತಾರೆ. ಇದು ಯಾವುದೋ ಒಂದು ನನಗೆ ಗೊತ್ತಾಗಲ್ಲ ಅನ್ನಿಸ್ತಾ ಇರೋದ್ರಿಂದ ಅಂಥ ವಾತಾವರಣವನ್ನು ಖಂಡಿತವಾಗಿ ನಮಗೆ ಸೃಷ್ಟಿ ಮಾಡ್ತಾ ಇದೆ. ಒಂದು ರೀತಿಯಾಗಿ ಹೇಳಬೇಕು ಅಂತಂದರೆ ಈ ತಿಂಗಳಿಗಿಂತಲೂ ಸಹ ನಿಮಗೆ ಜೂನ್ ಆ್ಯಂಡ್ ಜುಲೈ ತಿಂಗಳು ಬಂದರೆ ಇನ್ನೂ ದೊಡ್ಡ ಮಟ್ಟದ ಲಾಭ. ಈಗ ವಾತಾವರಣಗಳು ಆದಷ್ಟು ಸಹ ಈಗಿನ ವಾತಾವರಣಗಳನ್ನೇ ನೀವು ನೋಡ್ತೀರಿ. ಆದರೆ ಒಂದು ಖುಷಿಯ ಅನುಭವವಂತೂ ನೀವು ಅನುಭವಿಸುತ್ತೀರಿ. ಇಲ್ಲ, ನನಗೆ ಈಗಿಂದಲೇ ನನಗೆ ಅನಿಸ್ತಾ ಇದೆ ಒಂದು ರೀತಿಯಾದಂಥ ಬದಲಾವಣೆ, ಸಂತಸ, ಸಂಭ್ರಮ, ಖುಷಿ. ಕೈ ಹಾಕಿದ ಕೆಲಸಗಳಲ್ಲಿ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ, ಯೋಗ ಎಲ್ಲವೂ ನನಗೆ ಈಗಿಂದಲೇ ಶುರು ಆಗ್ತದೆ ಎನ್ನುವಂಥ ಒಂದು ಭಾಸವಂತೂ
ಮೇ ತಿಂಗಳು ನಿಮಗೆ ತಂದುಕೊಡುತ್ತೆ ಸ್ನೇಹಿತರೆ. ಉತ್ತಮವಾದಂತಹ ದಿನಗಳು ನಿಮಗೆ ಈಗಿಂದಲೇ ಆರಂಭವಾಗುತ್ತೆ. ಇನ್ನು ನಾನಾಗಲಿ ಇನ್ನು ಕೆಲವು ಬೆರಳೆಣಿಕೆಯ ದಿನಗಳು ಮಾತ್ರ ನಿಮಗಿದೆ. ಅನಂತರದಲ್ಲಿ ಉತ್ತಮವಾದಂತಹ ದಿನಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ರಾಶ್ಯಾಧಿಪತಿ ಶನಿ ಗ್ರಹಣ ಆಗಿರುತ್ತಾನೆ. ಆದ್ದರಿಂದ ಶನಿಯ ಉಪಾಸನೆಯನ್ನು ಖಂಡಿತವಾಗಿ ಬಿಡಬೇಡಿ. ಶನಿಯ ಆರಾಧಕರು ಯಾರಂತಂದ್ರೆ ಹನುಮಂತನ ಪ್ರಾರ್ಥನೆ ಖಂಡಿತವಾಗಿ ಕುಂಭರಾಶಿಯವರು ಮಾಡ್ತಾ ಇರಿ. ನಿಮಗೆ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕೆಂದರೆ ನೀವು ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತಿನ ಕೊನೆ ಹಂತದಲ್ಲಿದ್ದೀರಾ. ಕೊನೆ ಹಂತದಲ್ಲಿ ಶನಿಯು ಇಷ್ಟು ದಿವಸ ಕೊಟ್ಟ ಕಷ್ಟಕ್ಕೆ ಒಳ್ಳೆ ಶುಭ ಫಲಗಳನ್ನು, ಒಳ್ಳೆ ಪ್ರತಿಫಲಗಳನ್ನು ಇನ್ನು ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಒಳ್ಳೊಳ್ಳೆ ಶುಭ ಫಲಗಳನ್ನು ಕೊಡ್ತಾರೆ. ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇಷ್ಟು ವರ್ಷ ಅಂದರೆ 7.5 ವರ್ಷಗಳಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ. 5.5 ವರ್ಷಗಳ ಕಾಲ ನೀವು ಅನುಭವಿಸಿದ ನೋವು, ಕಷ್ಟ, ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಯಾರ ಹತ್ರನೂ ಹೇಳೋಕ್ಕಾಗದೇ ಇರೋವಷ್ಟು ಕಷ್ಟಗಳನ್ನು ಈ ಕುಂಭರಾಶಿಯವರು ಅನುಭವಿಸಿದ್ದೀರಾ. ಹಾಗಾಗಿ ಈಗ ಶನಿ ನಿಮಗೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಜೂನ್ ಜುಲೈ ತಿಂಗಳಿಂದ ನಿಮಗೆ ಒಳ್ಳೆ ಶುಭ ಫಲಗಳು ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಷಗಳ ಕಷ್ಟದ ಪ್ರತಿಫಲಕ್ಕೆ ಒಳ್ಳೆ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಷ್ಟು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ಇನ್ನೊಂದು ಸ್ವಲ್ಪ ದಿನ ಮೇ ಮುಗಿಯೋದವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಜೂನಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ಆರಂಭವಾಗುತ್ತೆ. ಒಳ್ಳೆಯ ಟೈಮ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಖಂಡಿತ ಕುಂಭರಾಶಿಯವರು ಕಣ್ಣೀರೊರೆಸುವ ಕಾಲ ಇನ್ನೇನು ಬಂದೇ ಬಿಡ್ತು. ಇಷ್ಟು ದಿವಸದ ಕಣ್ಣೀರಿಗೆ ನಿಮಗೆ ಒಳ್ಳೆಯ ಶುಭ ಫಲ ಅಂದರೆ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಹೋಗುತ್ತೆ. ಧನಲಾಭ ಆಗುತ್ತೆ. ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಇಷ್ಟು ವರ್ಷದ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಯಾರು ಸ್ಕಿಪ್ ಮಾಡದೆ ನೋಡಿ ಕುಂಭರಾಶಿಯವರು ಅಂತ ಕೇಳ್ಕೊತೀನಿ. ಹಾಗೆ ಕುಂಭರಾಶಿಯವರಾಗಿದೆ ಒಂದು ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ಮೇ ತಿಂಗಳ ರಾಶಿ ಭವಿಷ್ಯವನ್ನು, ಕುಂಭರಾಶಿ ರಾಶಿ ಭವಿಷ್ಯವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಪ್ರತಿಯೊಬ್ಬರೂ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಒಳ್ಳೆ ಫಲಗಳು ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.